ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ SA1 ಪರೀಕ್ಷೆ ಸೆಪ್ಟೆಂಬರ್ 2025ಕ್ಕಾಗಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೊ ನಾವು ಕನ್ನಡ ಆಗಿರ್ಬೋದು, EVS ಆಗಿರ್ಬೋದು ಮತ್ತು ಇಂಗ್ಲೀಷ್ ಈ 3 ವಿಷಯದ ಕ್ವಶನ್ ಪೇಪರ್ಗಳು ನಮ್ಮಲ್ಲಿ ಸಿಗ್ತದೆ. ಸೊ ಯಾರಿಗೆ ಬೇಕು ಅನ್ನೋರು 99645050ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಪರ್ಚೇಸ್ಗಳನ್ನು ಮಾಡ್ಬೋದು. ಸೊ 40 ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದೆ ಆ್ಯಸ್ ಪರ್ ಡಿಪಾರ್ಟ್ಮೆಂಟ್ ರೂಲ್ಸು. ಅದೇ ತನ್ನಾಗಿ ರೆಡಿ ಮಾಡಿದ್ವಿ. ಚೆನ್ನಾಗಿ ಇದನ್ನು ನೋಡಿಕೊಂಡು ತಾವು ವಿಡಿಯೋ ಕ್ವಶನ್ ಪೇಪರ್ಗಳನ್ನು ಬುಕ್ ಮಾಡ್ಬೋದು. ಸೊ ನೋಡುವ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ 4ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಸೊ ಪ್ರಶ್ನೆ ಪತ್ರಿಕೆಯ ವಿನ್ಯಾಸಗಳನ್ನು ನೋಡೋದಾದರೆ ಉದ್ದಿಷ್ಟವಾರು ಅಂಕ ವಿತರಣೆ, ಅದರಲ್ಲಿ ಅರಿವಿಗೆ 14 ಅಂಕ ಇದೆ, ಗ್ರಹಿಕೆಗೆ 18 ಇದೆ, ಅಭಿವ್ಯಕ್ತಿಗೆ 8, ಒಟ್ಟಾರೆ 40. ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ 20 ಅಂಕ, ಕಿರು ಉತ್ತರ 12 ಅಂಕ, ದೀರ್ಘ ಉತ್ತರ 8 ಅಂಕ, ಒಟ್ಟು 40 ಅಂಕ. ಅಂದರೆ 1 to 5 ಏನಿದೆಯಲ್ಲ 50% ಮಲ್ಟಿಪಲ್ ಚಾಯ್ಸು MCQಸ್ಗಳನ್ನೇ ಹಾಕಬೇಕು. ಸೊ ಅದಕ್ಕಾಗಿ 20 ಮಾರ್ಕ್ಸನ್ನು ತೊಗೊಂಡಿದ್ದೀನಿ. ಇನ್ನು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ 12, ಸಾಧಾರಣ 20, ಕಠಿಣ 8, ಟೋಟಲಿ 32 ಅಂಕ. ಇನ್ನು ಮೇನ್ ಇಂಪಾರ್ಟೆಂಟ್ ಇರೋದು ಇದು. ಬೇಕಾದರೆ ತಾವು ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೋದು. 40% ಸಿಲೆಬಸನ್ನು ತೊಗೊಂಡಿದ್ದೀವಿ. ಸೊ ಗೊತ್ತಿಲ್ಲ 40ರಷ್ಟು ಪಠ್ಯಕ್ರಮವನ್ನು LBAದಿಂದನೇ ಪ್ರಶ್ನೆಗಳನ್ನು ರಚನೆ ಮಾಡಿದ್ದೀವಿ. ಕನ್ನಡ ಮನಹರಕೆಯಿಂದ 1 ಅಂಕದ 1, 4 ಅಂಕದ 1, 2 ಪ್ರಶ್ನೆ 5 ಅಂಕ. ಬುದ್ಧಿವಂತ ರಾಮಕೃಷ್ಣದಿಂದ 1 ಅಂಕದ 3 ಪ್ರಶ್ನೆ, 2 ಅಂಕದ 1, ಒಟ್ಟು 4 ಪ್ರಶ್ನೆ 5 ಅಂಕ. ವೀರಮಾತೆ ಜಿಜಾಬಾಯಿದಿಂದ 1 ಅಂಕದ 4 ಪ್ರಶ್ನೆ, 2 ಅಂಕದ 1, 5 ಪ್ರಶ್ನೆಗಳು 6 ಅಂಕ. ಮಳೆ ಅಂತಕ್ಕಂಥ ಪಾಠದಿಂದ 1 ಅಂಕದ 4 ಪ್ರಶ್ನೆ, 2 ಅಂಕದ 1, 5 ಪ್ರಶ್ನೆ 6 ಅಂಕ. ಅಜ್ಜಿಯ ತೋಟದಲ್ಲಿ ಒಂದು ದಿನದಿಂದ 1 ಅಂಕದ 2 ಪ್ರಶ್ನೆ, 4 ಅಂಕದ 1, ಒಟ್ಟು 3 ಪ್ರಶ್ನೆ 6 ಅಂಕ. ದೊಡ್ಡವರು ಯಾರು ಈ ಪಾಠದಿಂದ 1 ಅಂಕದ 4 ಪ್ರಶ್ನೆ, 2 ಅಂಕದ 1, ಒಟ್ಟು 5 ಪ್ರಶ್ನೆ 6 ಅಂಕ. ಇನ್ನು ಬೀಸೋ ಕಲ್ಲಿನ ಪದ್ಯದಿಂದ 1 ಅಂಕದ 2 ಪ್ರಶ್ನೆ, 2 ಅಂಕದ 2, ಒಟ್ಟು 4 ಪ್ರಶ್ನೆಗಳು 6 ಅಂಕ. ಟೋಟಲಿ 1 ಅಂಕದ 20 ಪ್ರಶ್ನೆ ಇದ್ದಾವೆ, 2 ಅಂಕದ 6 ಇದ್ದಾವೆ, 4 ಅಂಕದ 2, 28 ಪ್ರಶ್ನೆ, 40 ಅಂಕ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಟ್ಯಾಲಿ ಮಾಡಿ ಬ್ಲೂ ಪ್ರಿಂಟ್ ಇದೆ, ಅದನ್ನು ನೀವುಗಳು ಕೂಡ ನೋಡ್ಬೋದು. ನಾನು ಪ್ರಶ್ನೆ ಪತ್ರಿಕೆಯನ್ನು ತೋರಿಸಲ್ಲ, ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಅಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡೂ ನಿಮಗೆ ಸಿಗ್ತವೆ. ಮಾದರಿ ಉತ್ತರ ಪತ್ರಿಕೆ ತರಗತಿ 4 ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 40, ಸಮಯ 90 ನಿಮಿಷ. ಮೇನ್ ಫಸ್ಟ್ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನೇ ಆರಿಸಿ ಬರಬೇಕು. 4 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಕನ್ನಡ ಮನ ಹರಕೆ ಪದ್ಯವನ್ನು ಬರೆದವರು ಅಂತ ಕೇಳಿದರು. ಆಯ್ಕೆಯಲ್ಲಿ ಎ ಕುವೆಂಪು ಸರಿ ಇದೆ. ಆಟ ಇದರ ಜೋಡು ನೋಡಿ ಕೇಳಿದರು. ಆಪ್ಷನ್ ಬಿ ಪಾಠ ಅನ್ನೋದು ಸರಿಯಾದ ಉತ್ತರ. ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿತು, ಉತ್ತರ ಎ ಮೋಡ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲಿಯ ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆ ಕೇಳಿದರು. ಸೊ 3 ಪಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ಆವರಣದಲ್ಲಿ ಸೂಚಿಸಿದಂತೆ ಬರೀಬೇಕಾಗಿತ್ತು. 8 ಪ್ರಶ್ನೆ ಕೇಳಿತು. ಪಲಾಯನ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ನಾನು ರಸ್ತೆಯಲ್ಲಿ ಬರುವಾಗ ಹಾವನ್ನು ಕೊಂಡು ಆ ಸ್ಥಳದಿಂದ ಪಲಾಯನ ಮಾಡಿದೆನು. ವಿಜಯೋತ್ಸವ ಪದದ ಅರ್ಥ ತಿಳಿಸಬೇಕು. ಗೆಲುವು ಸಿಕ್ಕಿದಾಗ ಆಚರಿಸುವ ಸಂತೋಷ, ಸಂಭ್ರಮ. ವಿದ್ಯಾಭ್ಯಾಸ ಪದ ಬಿಡಿಸಿ ಬರೀಬೇಕು. ವಿದ್ಯಾ ಪ್ಲಸ್ ಅಭ್ಯಾಸ. ಅಡ್ಡ ಪ್ಲಸ್ ಆಯಿತು, ಪದ ಕೂಡಿಸಿ ಬರೀರಿ, ಅಡ್ಡವಾಯಿತು. 9 ನೀರು, ಆಕಾಶ, ಜಲ, ಸಲಿಲ. ಗುಂಪಿಗೆ ಸೇರದ ಪದ ಗುರುತಿಸಿರಿ. ಆಕಾಶ ಅನ್ನೋದು ಸರಿಯಾದ ಉತ್ತರ ಇತ್ತು. ಇನ್ನು ಹಿಂದೆ ಇದರ ವಿರುದ್ಧಾರ್ಥಕ ಪದ ಬರೀರಿ ಅಂತ ಕೇಳಿದರು. ಮುಂದೆ ನಮ್ಮ ಮಗಳಿಗೆ ಗಜರಾಜನೇ ತಕ್ಕವರ ಅಂತ ಕೇಳಿದರು. ಸರಿ ತಪ್ಪು ಗುರುತಿಸಬೇಕು. ಈ ವಾಕ್ಯ ತಪ್ಪಿದೆ. ಬಹಳ ಇದರ ಸಮಾನಾರ್ಥಕ ಪದ ಕೇಳಿದ್ರು. ಅಧಿಕ, ಹೆಚ್ಚು, ಹೇರಳ ಅಂತ ಬರಿಬೋದು. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಛತ್ರಪತಿ ಶಿವಾಜಿ ಡ್ಯಾಶ್ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ. ಮರಾಠ. ಬೀಸೋ ಕಲ್ಲಿನ ಹಿಡಿಗೂಟದ ಹೆಸರು ಕೇಳಿದರು. ಚಂದ್ರಮತಿ. ಬೀಸೋ ಕಲ್ಲಿಗೆ ಡ್ಯಾಶ್ ಅರತಿ ಬೆಳಗುವರು ಅಂತ ಕೇಳಿದರೆ ಬೆಲ್ಲದ ಅರತಿ ಬೆಳಗುವರು ಅಂತಕ್ಕಂಥದ್ದು ಉತ್ತರದಲ್ಲಿ ಇತ್ತು. ಇನ್ನು ಮೇನ್ಸ್ 4ದಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ 5 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ. 16 ವಿದ್ಯಾಸಾಗರನು ಯಾರ ಆಸ್ಥಾನಕ್ಕೆ ಬಂದನು? ಕೃಷ್ಣದೇವರಾಯ. ಜೀಜಾಬಾಯಿ ಎಂತಹ ಹೆಣ್ಣು ಮಗಳಾಗಿದ್ದಳು? ಚಾಣಾಕ್ಷ. ಎಂತಹ ನೀರು ಕೆಳಗೆ ಸುರಿಯಿತು? ಮುತ್ತಿನಂಥ ಮಳೆಯ ನೀರು. 19 ಮಲೆನಾಡ ತಪ್ಪಲಿನಲ್ಲಿರುವ ಊರು ಯಾವುದು? ಕನಬೂರು. ಜಗತ್ತನ್ನು ಬೆಳಗುವವರು ಯಾರು? ಸೂರ್ಯ ಇಸ್ ದ ರೈಟ್ ಆನ್ಸರ್. ಇನ್ನು ಮೇನ್ಸ್ 5ಗೆ ಹೋಗೋಣ. 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಒಟ್ಟು 8 ಅಂಕಗಳು ಇಲ್ಲಿಂದ ಇದ್ದಾವೆ. 21 ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ನೀವು ಮೆಚ್ಚುವಿರಾ, ಏಕೆ ಅಂತ ಕೇಳಿದರು. ಹೌದು, ಏಕೆಂದರೆ ತೆನಾಲಿ ರಾಮಕೃಷ್ಣನು ಸಂದರ್ಭೋಚಿತವಾಗಿ ಯೋಚಿಸಿ ಸನ್ನಿವೇಶನವನ್ನು ತನ್ನ ಚಾಣಾಕ್ಷ ಬುದ್ಧಿಯಿಂದ ನಿಭಾಯಿಸಿ
ಆಸ್ಥಾನದ ಗೌರವ ಮರ್ಯಾದೆಗಳನ್ನು ಕಾಪಾಡಿದ್ದಕ್ಕಾಗಿ ನಾನು ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚುವೆನು. ಇದು ಮಕ್ಕಳ ಒಂದು ಅಭಿವ್ಯಕ್ತಿ ಮೇಲಿದೆ. ಅವರು ಮೆಚ್ಚಲೂಬೋದು, ಮೆಚ್ಚದೇನಿರ್ಬೋದು, ಬಟ್ ಅದಕ್ಕೆ ಕಾರಣವನ್ನು ಅಪೇಕ್ಷೆ ಮಾಡಬೇಕು. 22 ಮಳೆಯಿಂದ ಆಗುವ ಅನುಕೂಲಗಳಾವುವು ಅಂತ ಕೇಳಿದರು. ಬೆಳೆ ಬೆಳೆಯಲು ಅನುಕೂಲ, ಕೆರೆಗಳು ಹೊಳೆಗಳು ತುಂಬುತ್ತವೆ, ನಮಗೆ ಕುಡಿಯಲು ನೀರು ಲಭ್ಯ, ಮಳೆ ಕೊಯ್ಲು ಅನುಸರಿಸಬಹುದು ಅನ್ನೋದನ್ನು ಕೂಡ ಬರೀಬಹುದು. ಇನ್ನು ಬೀಸೋ ಕಲ್ಲಿನ ಪದ್ಯದಲ್ಲಿ ಬಂದಿರುವ ಆಡು ಭಾಷೆ ಪದಗಳನ್ನು ಬರೀರಿ ಅಂತ ಕೇಳಿದರು. ಹೆಚ್ಚಾವು, ನಾನೀಡಿದ, ಸಿಟ್ಯಾಕೆ, ಕುಲಿ, ತಕ್ಕೊಂಡು, ಸರಸ್ವತಿಯೇ, ಬರುತ್ತೀನಿ. 24 ನಿನ್ನ ಮನೆ ಮತ್ತು ಶಾಲೆಯಲ್ಲಿ ಪ್ರತಿನಿತ್ಯ ಬಳಸುವ ಕನ್ನಡೇತರ ಪದಗಳನ್ನು ಪಟ್ಟಿ ಮಾಡುವಂತ ಕೇಳಿತ್ತು. ಕಾಫಿ, ಟೀ, ಪ್ಲೇಟ್, ಲೈಟ್, ಪೆನ್, ಪೆನ್ಸಿಲ್, ಪೇಪರ್, ಬುಕ್, ಟೇಬಲ್ ಇತ್ಯಾದಿ. ಇನ್ನು 25ರಲ್ಲಿ ಯಾರು ಯಾರಿಗೆ ಹೇಳಿದರು ಅಂತ ಒಂದೆರಡು ಪ್ರಶ್ನೆ ಕೇಳಿತ್ತು. ಬಾಕಂದ ಇಲ್ಲಿ ಕುಳಿತುಕೋ, ಈ ಮಾತನ್ನು ಜೀಜಾಬಾಯಿ ತನ್ನ ಮಗ ಶಿವಾಜಿಗೆ ಹೇಳ್ತಾಳೆ. ಇನ್ನು ಮೋಡ ನನಗಿಂತಲೂ ದೊಡ್ಡವನಂತ ಇದೆ. ಸೊ ಸೂರ್ಯ ಈ ಮಾತನ್ನು ತಂದೆ ತಾಯಿ ಇಲಿಗಳಿಗೆ ಹೇಳ್ತಾನೆ ಅನ್ನೋದನ್ನು ಬರೆದ್ರೆ ಸಾಕು. ಪದ್ಯ ಪೂರ್ಣ ಮಾಡಬೇಕು. ಪ್ರತಿ ಸಾಲಿಗೆ 1 ಅಂಕ, 4 ಅಂಕದ ಪ್ರಶ್ನೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡ ಮನಹರಕ್ಕೆ ಮರೆಯದರು ಚಿನ್ನ. ವೆರಿ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಲಾಸ್ಟ್ ಕ್ವಶನ್ ಏನಿತ್ತು ಅಂತಂದರೆ 4 ಮಾರ್ಕ್ಸಿಗೆ ರೈತ ದೇಶದ ಬೆನ್ನೆಲುಬು, ಇದರ ಬಗ್ಗೆ 4-5 ವಾಕ್ಯಗಳಲ್ಲಿ ಬರೀರಿ ಅಂತ ಕೇಳಿತು. ಇಲ್ಲಿ ಮಗುವಿನ ಉತ್ತರ ಆಧರಿಸಿ ಅಂಕ ಕೊಡ್ತಾರೆ. ಪದ ಬಳಕೆ, ಅರ್ಥಪೂರ್ಣ ವಾಕ್ಯ, ಆತನ ವಿಚಾರ ಅಭಿವ್ಯಕ್ತಿ ಹೇಗಿದೆ ಅನ್ನೋದನ್ನು ಪರಿಶೀಲನೆಯನ್ನು ಮಾಡಿ ಅಂಕಗಳನ್ನು ನೀಡ್ತಾರೆ. ಎಸ್, ಇಷ್ಟಿತ್ತು 4th ಸ್ಟ್ಯಾಂಡರ್ಡ್ ಕನ್ನಡದಲ್ಲಿರ್ತಕ್ಕಂಥ ಒಂದು SA1 ಕ್ವಶನ್ ಪೇಪರನ್ನು ನಾನು ಪೋಸ್ಟ್ ಮಾಡಿದ್ದೆ. ಸೊ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟಲ್ಲಿ ಕೊಡಿ. ಸೊ ಇದೇ ತನಾಗಿರ್ತಕ್ಕಂಥ EVS ಆಗಿರ್ಬೋದು ಮತ್ತು ಇಂಗ್ಲೀಷ್ ಕ್ವಶನ್ ಪೇಪರ್ಗಳನ್ನು ಕೂಡ ಬೇಗನೆ ಲೈನಪ್ ಮಾಡ್ತಾರೆ. ಸೊ ಯಾರಿಗೆ ಈ PDF ಬೇಕಲ್ಲ, ಕನ್ನಡ EVS ಮತ್ತು ಇಂಗ್ಲೀಷ್ PDF ಬೇಕನ್ನೋರು ಜಸ್ಟ್ ಈ ನಂಬರ್ಗೆ ತಾವೇನು ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ 9964050759. ಸೊ ಕೇವಲ ಮೆಸೇಜ್ ಮಾಡಿ, ಕಾಲ್ಗಳನ್ನು ರಿಸೀವ್ ಮಾಡೋದಿಲ್ಲ. ಓಕೆನಾ? ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಮ್ಮ ವಿಚಾರ, ನಮ್ಮ ತಿಳುವಳಿಕೆಗೆ ತಕ್ಕಂತೆ ನಾವುಗಳನ್ನು ಹಾಕಿದ್ದೀವಿ. ಶಿಕ್ಷಕರಾದವರುಗಳು ಕೂಡ ತಾವೇನು ಮಾಡ್ಬೋದು, ನಿಮ್ಮ ಪ್ರಶ್ನೆಗಳನ್ನು ಚೇಂಜ್ ಮಾಡ್ಬೋದು. ಬಟ್ ಓವರಾಲ್ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ನಾವಂತೂ ಸೆಟ್ ಮಾಡಿರ್ತಕ್ಕಂಥದ್ದು ತೃಪ್ತಿ ನಮಗಿದೆ. ವರ್ಕಿಂಗ್ PDF ಏನಿದೆಯಲ್ಲ, ಸೊ ಇದನ್ನು ಬೇಕಾದರೆ ನಮ್ಮದು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಾಕ್ತಾರೆ. ಸೊ ಅಲ್ಲಿ ಇದರ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ವರ್ಕಿಂಗ್ PDFಸ್ಗಳನ್ನು ತಾವುಗಳು ನೋಡಿಕೊಂಡು ಅದನ್ನು ಬರ್ಕೊಳ್ಳಬೋದು, ರೆಫರು ಸಹಿತನೂ ಮಾಡ್ಬೋದು. ಬಟ್ PDF ಬೇಕಾದರೆ ಖಂಡಿತವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ನೀವು ಬುಕ್ ಮಾಡಲೇಬೇಕಾಗ್ತದೆ, ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಹಾಕಬೇಕಾಗ್ತದೆ. ಸೊ ಪ್ರಶ್ನೆ ತುಂಬ ಚೆನ್ನಾಗಿತ್ತು. ಇಲ್ಲಿ ವಿಶೇಷ ಏನಂತಂದರೆ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ 40ರಷ್ಟು ಪಠ್ಯಕ್ರಮವನ್ನು ತೊಗೊಂಡಿದ್ದೀವಿ. ಒಂದು, ಎರಡನೇದು 40 ಮಾರ್ಕ್ಸ್ ಕ್ವಶನ್ ಪೇಪರ್ನೇ ರೆಡಿ ಮಾಡಿದ್ದೀವಿ ಆ್ಯಸ್ ಪರ್ DSRT ರೂಲ್ಸ್. ನೆಕ್ಸ್ಟ್ ಏನಂತಂದ್ರೆ 50% ನಾವೇನು ಮಾಡಿದ್ದೀವಿ, ಮಲ್ಟಿಪಲ್ ಚಾಯ್ಸ್ MCQ ಕ್ವಶನ್ಸ್ಗಳನ್ನೇ ಹಾಕಿದ್ದೀವಿ. ಓಕೆನಾ? ಅಂದರೆ ಏನೊಂದು ನಿರ್ದೇಶನ ಇದೆ ಇಲಾಖೆದು, ಅದನ್ನು ಚಾಚು ತಪ್ಪದೆ ಮಾಡಿಕೊಂಡು ಈ ವಿಡಿಯೋನ ಪ್ರಿಪೇರ್ ಮಾಡಿದ್ದೀವಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ. ಸೊ ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ. ಇಲ್ಲಿವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.